ಚಿಕ್ಕಬಳ್ಳಾಪುರ ಜಿಲ್ಲೆಯ ನುಗತಳ್ಳಿಯ ಯುವಕ ಮಂಜುನಾಥ್ ಎಂಬುವರು ತೋಕಲಘಟ್ಟ ಗ್ರಾಮದ ವಿದ್ಯಾಶ್ರೀ ಎಂಬುವರ ಜೊತೆ ವಿವಾಹವಾಗಿದ್ದರು. ಕಳೆದ ಮೇ 14ರಂದು ಕಂದವಾರ ಬಾಗಿಲಿನ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಇವರಿಬ್ಬರು ಅದ್ದೂರಿ ಮದುವೆ ನಡೆದಿತ್ತು. ಈ ಮದುವೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶೇಷ ಆಹ್ವಾನ ಸಹ ನೀಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅಭಿಮಾನಿಗಳಾಗಿರುವ ಮಂಜುನಾಥ್ ಹಾಗೂ ವಿದ್ಯಾಶ್ರೀ ಪ್ರಧಾನಿ ನರೇಂದ್ರ ಮೋದಿಗೆ ಲಗ್ನ ಪತ್ರಿಕೆ ಕಳುಹಿಸಿ ತಮ್ಮ ಮದುವೆಗೆ ಬರುವಂತೆ ಆಹ್ವಾನ ನೀಡಿದ್ದರು. ಪ್ರಧಾನಿ ಕಚೇರಿಗೆ ಪೋಸ್ಟ್ ಮೂಲಕ ತಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ ಅನ್ನ ಕಳುಹಿಸಿದ್ದರು. ಇದೀಗ ಪ್ರಧಾನಿ ಕಚೇರಿಯಿಂದ ನೂತನ ದಂಪತಿ ಮಂಜುನಾಥ್ ಹಾಗೂ ವಿದ್ಯಾಶ್ರೀಗೆ ವಿಶೇಷ ಉಡುಗೊರೆಯೊಂದು ಬಂದಿದೆ. ಜೂನ್ 29ಕ್ಕೆ ಪ್ರಧಾನಿ ಕಚೇರಿಯಿಂದ ನರೇಂದ್ರ ಮೋದಿ ಅವರ ವಿಶೇಷ ಸಂದೇಶ ಹೊತ್ತ ಶುಭಾಶಯ ಪತ್ರವೊಂದು ನೂತನ ದಂಪತಿಗೆ ಬಂದು ಸೇರಿದೆ. ಮೇ 13ರಂದು ನಡೆದ ಮದುವೆಗೆ ಪ್ರಧಾನಿ ಮೋದಿ ಬರಲಿಲ್ಲ. ಆದರೆ ಮರೆಯದೆ ನೂತನ ದಂಪತಿಗೆ ದೇಶದ ಪ್ರಧಾನಿಯೇ ಮರೆಯದೆ ಶುಭ ಹಾರೈಸಿ ವಿಶೇಷ ಪತ್ರವೊಂದನ್ನ ಬರೆದಿದ್ದಾರೆ. ಹೀಗಂತ ಮೋದಿ ತಮ್ಮ ಪತ್ರದಲ್ಲಿ ಸಂದೇಶದ ಮೂಲಕ ನೂತನ ದಂಪತಿಗೆ ಆಶೀರ್ವಾದ ಮಾಡಿದ್ದಾರೆ. ಜೂನ್ 29ರಂದು ಪ್ರಧಾನಿ ಕಚೇರಿಯಿಂದಲೇ ಈ ವಿಶೇಷ ಶುಭಾಶಯ ಪತ್ರ ಪೋಸ್ಟ್ ಮೂಲಕವೇ ಬಂದು ನವ ದಂಪತಿಗೆ ತಲುಪಿದೆ. ಬಿಡುವಿಲ್ಲದ ವೇಳೆಯಲ್ಲೂ ನವ ಜೋಡಿಗೆ ಪೋಸ್ಟ್ ಮೂಲಕವೇ ವಿಶ್ ಮಾಡಿದ ನರೇಂದ್ರ ಮೋದಿ ಅವರನ್ನ ಕುಟುಂಬಸ್ಥರು ಕೊಂಡಾಡಿದ್ದಾರೆ. ಅಷ್ಟೇ ಅಲ್ಲದೆ ದೇಶದ ಪ್ರಧಾನಿಯ ಪತ್ರ ನೋಡಿ ಮಂಜುನಾಥ್ ಹಾಗೂ ವಿದ್ಯಾಶ್ರೀ ದಂಪತಿ ಸಂತಸಗೊಂಡಿದ್ದಾರೆ. ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಕಳುಹಿಸಿದ ಸಂದೇಶ ಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ.